ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಗಳಲ್ಲಿ ನಾನು ಮ್ಯಾಕ್ಸ್ ವೆಬ್ಬರ್ ಅವರ ಬಗ್ಗೆ ತಿಳಿಸಲಿಕ್ಕೆ ಪ್ರಯತ್ನಿಸಿದ್ದೀನಿ. ಅವರ ಜೀವನ ಚರಿತ್ರೆ ಹಾಗೂ ಅವರ ಒಂದು ಮುಖ್ಯ ಸಿದ್ಧಾಂತವಾಗಿರ್ತಕ್ಕಂಥ ಐಡಿಯಲ್ ಟೈಪ್ಸ್ ಎನ್ನುವುದರ ಬಗ್ಗೆ ನಿಮಗೆ ತಿಳಿಯಲ್ಪಡಿಸಲಿಕ್ಕೆ ಪ್ರಯತ್ನಿಸಿದ್ದೀನಿ. ಈಗ ಅವರ ಎರಡನೇ ಮುಖ್ಯವಾದಂಥ ಸಿದ್ಧಾಂತವಾಗಿರ್ತಕ್ಕಂಥ ಪ್ರೊಟೆಸ್ಟೆಂಟ್ ಧರ್ಮ ಮತ್ತು ಬಂಡವಾಳಶಾಹಿ ಸಮಾಜದ ಅಂತಃಸತ್ವ ಎನ್ನುವುದರ ಬಗ್ಗೆ ನಾನು ಮಾತಾಡಬೇಕು. ಅಂದರೆ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎನ್ನುವುದರ ಬಗ್ಗೆ ನಾನು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಿಮಗೆ ಪ್ರಯತ್ನಿಸ್ತೀನಿ. ಮೈ ಡಿಯರ್ಸ್, ಈ ಸಿದ್ಧಾಂತದಲ್ಲಿ ಪ್ರೊಟೆಸ್ಟೆಂಟ್ ಧರ್ಮ ಮತ್ತು ಬಂಡವಾಳಶಾಹಿ ಸಮಾಜದ ಅಂತಃಸತ್ವ ಎನ್ನುವ ಸಿದ್ಧಾಂತದಲ್ಲಿ ಮ್ಯಾಕ್ಸ್ ವೆಬ್ಬರು ಯಾವ ರೀತಿಯಾಗಿರ್ತಕ್ಕಂತಹ ಸಂಬಂಧ ಧರ್ಮ ಮತ್ತು ಸಮಾಜದ ಬಗ್ಗೆ ಇದೆ ಅಂತಕ್ಕಂಥದ್ದನ್ನ ಅವರು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಇವರಿಗಿಂತ ಪೂರ್ವದಲ್ಲಿ ಆಗಸ್ಟ್ ಕೋಮ್ಟ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಅವರು ಧರ್ಮ ಮತ್ತು ಸಮಾಜಗಳ ನಡುವಿನ ಸಂಬಂಧವಾಗಿ ಚಿಂತನೆ ಮಾಡಿದ್ದಾರೆ. ಸಮಾಜ ಮತ್ತು ಧರ್ಮದ ಬಗ್ಗೆ ಚಿಂತನೆ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದು ಬಂದಂಥದ್ದಾಗಿದೆ. ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ಹಾಗೂ ಆರ್ಥಿಕ ಚಟುವಟಿಕೆಗಳನ್ನು ರೂಪಿಸುವಲ್ಲಿ ಧಾರ್ಮಿಕ ವಿಚಾರಗಳು ಮಹತ್ತರವಾದಂಥ ಪಾತ್ರವನ್ನು ವಹಿಸುತ್ತದೆ ಎಂತಕ್ಕಂತಹದ್ದನ್ನು ಮ್ಯಾಕ್ಸ್ ವೆಬ್ಬರ್ ಅವರು ತಮ್ಮ ಅಧ್ಯಯನದ ಮುಖಾಂತರ ತಿಳಿಯಪಡಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಇವರ ಜೀವನದಲ್ಲಿ ತಂದೆ ವಾಸ್ತವಿಕವಾದಿ, ತಾಯಿ ಧಾರ್ಮಿಕ ನಂಬಿಕೆಗಳಿಂದ ಕೂಡಿದಂಥವರಾಗಿದ್ದರು. ಅವೆರಡೂ ರೂಪಗಳನ್ನು ನೋಡಿದಂಥ ಮನೆಯಲ್ಲಿ ಬೆಳೆದಂತಹ ವೆಬ್ಬರ್ ಅವರಿಗೆ ಧಾರ್ಮಿಕ ನಂಬಿಕೆ ಅಂತಕ್ಕಂಥದ್ದು ಆರ್ಥಿಕತೆಯ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ, ಬಂಡವಾಳಶಾಹಿಯ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಪ್ರಮುಖವಾಗಿ ಪ್ರಸ್ತುತಪಡಿಸಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ತಮ್ಮ ಪ್ರೊಟೆಸ್ಟೆಂಟ್ ನೀತಿ ಸಂಹಿತೆ ಮತ್ತು ಬಂಡವಾಳಶಾಹಿಯ ಸತ್ವ ಎಂಬ ಕೃತಿಯಲ್ಲಿ ತಾವು ವಿಶಿಷ್ಟವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ನೀಡಿದ್ದಾರೆ. ಇದು ಒಂದು ಅವರ ಸಮಾಜಕ್ಕೆ ಕೊಟ್ಟಂಥ ಶ್ರೇಷ್ಠ ಕೊಡುಗೆಯಾಗಿದೆ. ಒಬ್ಬ ವ್ಯಕ್ತಿ ದೇವಶಾಸ್ತ್ರೀಯ ದೃಷ್ಟಿಯನ್ನು ಹೊಂದಿ ನೈತಿಕ ನೆಲೆಗಟ್ಟಿನ ಆಧಾರದ ಮೇಲೆ ಆರ್ಥಿಕ ಬಗ್ಗೆ, ಸಾಮಾಜಿಕ ಚಿಂತನೆಯ ಬಗ್ಗೆ ಮಾಡಿದಾಗ ಸಮಾಜದ ದೈನಂದಿನ ಜೀವನದಲ್ಲಿ ಧರ್ಮ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತದೆ ಅನ್ನೋದನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಧರ್ಮ ಮತ್ತು ಸಮಾಜಕ್ಕೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ವಿವರಣೆ ನೀಡಲಿಕ್ಕೆ ಪ್ರಯತ್ನಿಸ್ತಾ ಅವರು ಮುಖ್ಯವಾದಂಥ ಪ್ರಶ್ನೆಗೆ ಉತ್ತರ ನೀಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಯಾವುದದು ಪ್ರಶ್ನೆ? ಧಾರ್ಮಿಕ ಕಲ್ಪನೆಗಳು ಸಾಮಾಜಿಕ ಆರ್ಥಿಕ ವರ್ತನೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತವೆ ಎನ್ನುವುದು ಅವರ ಪ್ರಶ್ನೆ. ಧರ್ಮವನ್ನೊಳಗೊಂಡಂತೆ ಎಲ್ಲ ಸಾಂಸ್ಕೃತಿಕ ಅಂಶಗಳೂ ಕೂಡ ಆರ್ಥಿಕ ಶಕ್ತಿಯ ವಿಕಾಸದಿಂದಲೇ ನಿರ್ಧರಿಸಲ್ಪಡುತ್ತವೆ ಎಂಬ ಕಾರ್ಲ್ ಮಾರ್ಕ್ಸರ ನಿಲುವನ್ನು ಪರೀಕ್ಷಿಸುವುದು ಅವರ ಮುಖ್ಯ ಉದ್ದೇಶವಾಗಿದೆ. ಮ್ಯಾಕ್ಸ್ ವೆಬ್ಬರ್ ಅವರು ತಮ್ಮ ಸುಪ್ರಸಿದ್ಧ ಪ್ರಬಂಧವಾಗಿರ್ತಕ್ಕಂಥ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಎಂಬ ಗ್ರಂಥದಲ್ಲಿ ಪ್ರೊಟೆಸ್ಟೆಂಟ್ ನೀತಿಗೂ ಮತ್ತು ಬಂಡವಾಳಶಾಹಿ ಮನೋವೃತ್ತಿಗೂ ನಿಕಟವಾದಂಥ ಸಂಬಂಧವನ್ನು ಕಲ್ಪಿಸಿದ್ದಾರೆ. ಪ್ರೊಟೆಸ್ಟೆಂಟ್ ಮತದ ನೀತಿಯಿಂದ ರೂಪುಗೊಂಡ ಸಮಾಜವು ಮಾತ್ರ ಬಂಡವಾಳಶಾಹಿಯಾಗಿ ಬೆಳೆಯಲು ಸಾಧ್ಯವಾಗಿದೆ ಎಂದು ಚಾರಿತ್ರಿಕ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಅವರು ತಮ್ಮ ಕೃತಿಯಲ್ಲಿ ಭಾರತ ಮತ್ತು ಚೀನಾದ
ಇತಿಹಾಸಗಳನ್ನು ಅಭ್ಯಾಸ ಮಾಡಿ ಆ ದೇಶಗಳಲ್ಲಿ ವಿಜ್ಞಾನ, ಕಲೆ, ರಾಜನೀತಿ ಮತ್ತು ಆರ್ಥಿಕ ಬೆಳವಣಿಗೆ ಯಾಕೆ ಪಾಶ್ಚಿಮಾತ್ಯ ದೇಶಗಳಿಂದ ಅಥವಾ ಪಾಶ್ಚಿಮಾತ್ಯ ದೇಶಗಳಂತೆ ವೈಚಾರಿಕತೆಯನ್ನು ಮೂಡಿಸಿಕೊಂಡು ಮುಂದುವರಿಯಲಿಲ್ಲ ಎಂಬುದನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಪ್ರೊಟೆಸ್ಟೆಂಟ್ ನೀತಿ ತತ್ವವನ್ನು ಪ್ರತಿಪಾದಿಸುವಾಗ ವೆಬರ್ ಕ್ಯಾಲ್ಟಿನ್ ಪಂಗಡದ ಉದಾಹರಣೆಯನ್ನು ಕೊಡ್ತಾರೆ. ಒಂದು ಪಂಥ ಇದೆ, ಆ ಕ್ಯಾಲ್ಟಿನ್ ಅಂತಕ್ಕಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕ್ಯಾಲ್ವಿನ್ ಧರ್ಮದವರು ತಮ್ಮಲ್ಲಿ ಯಾರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಯಾರು ಶಾಪಗ್ರಸ್ತರಾಗಿ ನರಕವಾಸಿಗಳಾಗುತ್ತಾರೆ ಎನ್ನುವುದರ ಬಗ್ಗೆ ದೇವರು ನಿರ್ಧರಿಸ್ತಾನೆ ಎಂಬುದಾಗಿ ಅವರು ನಂಬಿದ್ದರು. ಕ್ಯಾಲ್ಟಿನ್ ಎನ್ನುವ ವ್ಯಕ್ತಿಯ ಪಂಥದ ಉದಾಹರಣೆಯನ್ನು ಕೊಡ್ತಾ ಹೀಗೆ ಅವರು ಹೇಳಿದರು. ಯಾರು ಮೋಕ್ಷಕ್ಕೆ ಅರ್ಹರು, ಯಾರು ನರಕವಾಸಿಗಳಾಗ್ತಾರೆ ಎನ್ನುವುದನ್ನು ಖಚಿತಪಡಿಸಲು ಇಹ ಜೀವನದಲ್ಲಿ ಆ ನಿಟ್ಟಿನ ಲಕ್ಷಣಗಳಿಗಾಗಿ ಅವರು ತೊಡಗುತ್ತಾರೆ. ಅವರು ಮುಂದುವರೆದಂತೆ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದರೆ ಮಾತ್ರ ಮೋಕ್ಷ ಸಾಧನೆ ಸಾಧ್ಯ ಎನ್ನುವುದನ್ನು ಕಂಡುಕೊಳ್ತಾರೆ. ಅವರ ಈ ಭಾವನೆಗೆ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ಬೋದು. ಮೋಕ್ಷಕ್ಕೆ ಅರ್ಹರು ಎಂದು ಖಚಿತಪಡಿಸುವ ಒಂದು ಗುರುತರವಾದಂಥ ಸೂಚನೆಯನ್ನು ಕಂಡುಕೊಂಡಂಥ ಅವರು ಆರ್ಥಿಕ ಯಶಸ್ಸು ಮಾತ್ರ ಅಂತ ಹೇಳಿ ಅವರು ಹೇಳಿದ್ದಾರೆ. ಶ್ರೀಮಂತಿಕೆಯನ್ನು ವೆಬರ್ ಮೋಕ್ಷಾರ್ಹತೆಯ ಮುನ್ಸೂಚನೆ ಎಂದು ಪರಿಗಣಿಸಿ ಪ್ರತಿಯೊಬ್ಬನೂ ಕೂಡ ಪ್ರಾಮಾಣಿಕವಾಗಿ ವ್ಯವಹಾರದಲ್ಲಿ ನಿಷ್ಠೆಯಿಂದ ಭಾಗವಹಿಸಿ ಉದ್ಯೋಗಗಳಲ್ಲಿ ನಿರತವಾಗಬೇಕು ಎಂದು ಅವರು ಒತ್ತಾಯಪಡಿಸಿದ್ದಾರೆ. ಹೀಗೆ ಈ ನೀತಿ ತತ್ವದ ಪ್ರಕಾರ ಇಡೀ ಸಮುದಾಯ ಸಂಯಮದಿಂದ ವರ್ತಿಸಿ ಶಿಸ್ತಿನ ಜೀವನ ನಡೆಸಬೇಕಾಗಿತ್ತು. ಈ ಸಂಯಮ ಮತ್ತು ಶಿಸ್ತು ಆರ್ಥಿಕ ಜೀವನದ ಅಡಿಗಲ್ಲಾಗುತ್ತದೆ ಎನ್ನುವುದಾಗಿ ಅವರು ಅಭಿಪ್ರಾಯಪಡ್ತಾರೆ. ನಮ್ಮ ದೇಶದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣನವರ ಕಲ್ಪನೆಯನ್ನು ನಾವು ನೋಡ್ತೀವಿ. ಕಾಯಕವೇ ಕೈಲಾಸ. ಕೈಲಾಸಕ್ಕೆ ನಾವೇನಾದರೂ ಸೇರಬೇಕು ಅಂತಂದರೆ ಕಾಯಕವನ್ನು ಮಾಡಬೇಕು, ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿರಬೇಕು ಅನ್ನೋದನ್ನು ಹೇಳಿರ್ತಕ್ಕಂಥ ಮಹನೀಯರನ್ನು ನಾವು ನೋಡಿದ್ದೀವಿ. ಹಾಗೆ ಎಲ್ಲ ಧರ್ಮಗಳು ಕೂಡ ಈ ಕಾಯಕ ನಿಷ್ಠೆಯ ಬಗ್ಗೆ ಮಾತಾಡ್ತವೆ. ಕಾಯಕ ಸರಿಯಾಗಿ ಮಾಡಿದರೆ, ಧರ್ಮದಿಂದ ಪಾಲಿಸಿದರೆ ಧರ್ಮವು ನಮಗೆ ಏನಾದರೂ ತಂದು ಕೊಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳುವಾಗ ಧರ್ಮ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತದೆ ಎಂದು ನಾವು ಹೇಳ್ಬೋದಾಗಿದೆ. ಧರ್ಮವನ್ನು ನಾವು ಸಂರಕ್ಷಣೆಯನ್ನು ಮಾಡಿದರೆ ನಮ್ಮನ್ನು ಧರ್ಮ ಸಂರಕ್ಷಣೆ ಮಾಡುತ್ತೆ. ದೇವರು ಮುಂತಾದವುಗಳನ್ನು ಆಶ್ರಯಿಸಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ, ಒಳಿತುಗಳನ್ನು ಮನಸ್ಸಲ್ಲಿ ಮೂಡಿಸಿಕೊಳ್ಳೋದ್ರ ಮೂಲಕ ಯಾರಿಗೂ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥ ಧರ್ಮವನ್ನು ನಮ್ಮಲ್ಲಿ ಇಟ್ಕೊಂಡಿದ್ದರೆ ನಿಜವಾಗಲೂ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ, ಆರ್ಥಿಕ ವ್ಯವಸ್ಥೆಯಲ್ಲಿ ಸಭದ್ರತೆಯನ್ನು ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಂಶವನ್ನು ಅವರು ಪ್ರಸ್ತುತಪಡಿಸಿದರು ಎನ್ನುವುದು ತಿಳಿದ ವಿಚಾರವಾಗಿದೆ. ಮ್ಯಾಕ್ಸ್ಬರ್ಗ್ ಮುಂದುವರೆದು ಹೇಳ್ತಾರೆ, ಅವರ ದೃಷ್ಟಿಯಲ್ಲಿ ಬಂಡವಾಳಶಾಹಿ ಅಂತಕ್ಕಂಥವರು ಬರೀ ದನಲೋಭಿಯಲ್ಲ, ಅವರು ಬರೀ ದನಲೋಭಿಗಳಾಗಿರೋದಿಲ್ಲ. ಅದು ಲಾಭದಾಯಕ ಕೆಲಸಗಳಲ್ಲಿ ನೈತಿಕ ನಿಯಮಾನುಸಾರ ಸರ್ವರೂ ಅನುಸರಿಸುವಂತೆ ಮಾಡಿದ ಒಂದು ಸಾಮಾಜಿಕ ವ್ಯವಸ್ಥೆ. ಆರ್ಥಿಕ ಯಶಸ್ಸನ್ನು ಅನುಮೋದಿಸುವುದು ಅದರ ಒಂದು ಅಂಶ ಮಾತ್ರ ಆಗಿದೆ ಎಂದು ನಾವು ನೋಡ್ಕೊಳ್ಬೋದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಲಾಭ ಗಳಿಕೆಯನ್ನು ಒಂದು ನೈತಿಕ ಮೌಲ್ಯವಾಗಿ ಮಾರ್ಪಡಿಸಿ ಪಾಶ್ಚಾತ್ಯ ಸಮಾಜದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಬೇರೆ ಸಮಾಜಗಳಲ್ಲಿ ಲಾಭ ಗಳಿಕೆ
ಒಂದು ವೈಯಕ್ತಿಕ ವಿಷಯವಾಗಿದ್ದು ಅದಕ್ಕೆ ಆ ವೃತ್ತಿಯ ಹಣದಾಸೆಯೇ ಕಾರಣವಾಗಿತ್ತು. ಇಂತಹ ಸಮುದಾಯದಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಲಾಭದಾಯಕ ಕೆಲಸದಲ್ಲಿ ನಿರತರಾಗಿದ್ದರೆ ಹೆಚ್ಚು. ಇಡೀ ಸಮುದಾಯ ಅಂಥ ವೃತ್ತಿಯಲ್ಲಿ ನಿರತವಾಗಬೇಕು. ನೀತಿ ನಿಯಮವೇನು ಇರಲಿಲ್ಲ. ಆದರೆ ಪ್ರೊಟೆಸ್ಟೆಂಟ್ ನೀತಿ ಲಾಭ ಗಳಿಕೆಯ ಒಂದು ರೀತಿಯ ಧರ್ಮಯುದ್ಧವಾಗಿ ಮಾರ್ಪಡುವಲ್ಲಿ ಯಶಸ್ವಿಯಾಯಿತು. ಈ ನೈತಿಕ ವ್ಯವಸ್ಥೆಯ ಬಲದಿಂದ ಲಾಭ ಗಳಿಕೆಯ ವ್ಯವಹಾರಗಳು ವಿಸ್ತಾರಗೊಂಡವು. ಹಾಗೆ ವಿಸ್ತಾರಗೊಂಡು ಬಂಡವಾಳಶಾಹಿ ವ್ಯವಸ್ಥೆ ಬೆಳೆಯಿತು ಎನ್ನುವುದಕ್ಕೆ ಮ್ಯಾಕ್ಸ್ ವೆಬ್ಬರ್ ಅವರು ಎನ್ನುವುದನ್ನು ತಮ್ಮ ಅಭಿಪ್ರಾಯದಲ್ಲಿ ಸೂಚಿಸ್ತಾರೆ. ಬಂಡವಾಳಶಾಹಿ ವೈಶಿಷ್ಟ್ಯವನ್ನು ಅದು ಅನುಮೋದಿಸಿದ ನೀತಿಯಲ್ಲಿ ಮೌಲ್ಯಗಳನ್ನು ಕಾಣಬಹುದು. ಈ ವ್ಯವಸ್ಥೆಯ ಗುರಿ ಎಂದರೆ ವಿವೇಚನಾಯುತವಾಗಿ ವ್ಯವಸ್ಥಿತ ರೀತಿಯಲ್ಲಿ ಲಾಭ ಗಳಿಸುವ ಮನೋವೃತ್ತಿಯನ್ನು ಜನರಲ್ಲಿ ಬೆಳೆಸುವುದು. ಈ ವೃತ್ತಿ ಮುಂದುವರೆದು ದುಂದುಗಾರಿಕೆಯನ್ನು ಖಂಡಿಸಿ ದೈಹಿಕ ಶ್ರಮವನ್ನು ಶ್ಲಾಘಿಸುತ್ತದೆ. ಹಾಗೆಯೇ ವ್ಯವಹಾರದಲ್ಲಿ ಕುಶಲತೆಯನ್ನು ಹೊಂದಿದವನು ದೇವರಿಗೆ ಪ್ರಿಯನಾಗುತ್ತಾನೆ. ಕಾಲವೆಂದರೆ ಹಣ, ಸದಾ ಕಾರ್ಯ ನಿರತರಾಗಿರಿ, ಮಿತವ್ಯಯಗಳಾಗಿರಿ, ಸಾಮಾಜಿಕ ಪ್ರಜ್ಞೆಯ ಬಗ್ಗೆ ನಿಗಾ ಇರಲಿ ಮುಂತಾದ ಕಾಯಕ ನಿಯಮವನ್ನು ಸಮಾಜದಲ್ಲಿ ಅನುಷ್ಠಾನಕ್ಕೆ ಬರುವಂತೆ ಮಾಡಿತು ಈ ತತ್ವ. ಹೀಗೆ ಬಂಡವಾಳಶಾಹಿ ಬರಡು ಸಂಪ್ರದಾಯ ಸಂಕೋಲೆಗಳನ್ನು ಕಿತ್ತೊಗೆದು ಶಿಸ್ತಿನಿಂದ ಕೂಡಿದ ವೈಚಾರಿಕ ದೃಷ್ಟಿಯಿಂದ ಎಲ್ಲವನ್ನೂ ನೋಡುವ ಆರ್ಥಿಕ ಅಭಿವೃದ್ಧಿಗೆ ಮಹತ್ವವನ್ನು ಕೊಡುವ ಸಾಮಾಜಿಕ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತಂದಿತ್ತು ಅಂತ ಹೇಳಿ ವೆಬರ್ ಅವರು ಅಭಿಪ್ರಾಯಪಡ್ತಾರೆ. ಪ್ರೊಟೆಸ್ಟೆಂಟ್ ಸಮಾಜದಲ್ಲಿ ವೈಚಾರಿಕತೆ ಮತ್ತು ಶಿಸ್ತುಬದ್ಧ ಜೀವನವು ಎಲ್ಲ ಕ್ಷೇತ್ರಗಳನ್ನು ಆವರಿಸಿಕೊಂಡಿತು. ಧಾರ್ಮಿಕ ವಿಧಾನಗಳನ್ನು ವೈಚಾರಿಕತೆಯಿಂದ ಮಾರ್ಪಾಡು ಮಾಡಲಾಯಿತು. ಸೃಜನಶೀಲತೆಯನ್ನು ಅಥವಾ ಸೃಜನಾತ್ಮಕ ಕಲೆಯಾದಂಥ ಸಂಗೀತ ಕೂಡ ವೈಚಾರಿಕತೆಯಿಂದ ಪ್ರಭಾವಗೊಂಡು ವೆಬರ್ ಹೇಳುವಂತೆ ಅದು ಈಗಾಗಲೇ ಪರಿಚಿತವಾಗಿದೆ. ಅನೇಕ ವಾದ್ಯದ ಬಳಕೆಯನ್ನು ಸೇರಿ ಈ ನಿಯಮಗಳ ಇತಿಮಿತಿಯಲ್ಲಿಯೇ ಬದಲಾವಣೆಯ ಪ್ರಕ್ರಿಯೆ ಕಂಡುಬಂದಿತು. 16 ಮತ್ತು 17ನೇ ಶತಮಾನದಲ್ಲಿ ಪಾಶ್ಚಾತ್ಯ ಪ್ರೊಟೆಸ್ಟೆಂಟ್ ಸಮುದಾಯಗಳು ಬಂಡವಾಳಶಾಹಿಯ ವ್ಯವಸ್ಥೆಯನ್ನು ಮೈಗೂಡಿಸಿಕೊಂಡು ತ್ವರಿತಗತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದವು ಎನ್ನುವುದನ್ನು ಅವರು ಅಭಿಪ್ರಾಯಪಡ್ತಾರೆ. ಆರ್ಥಿಕ ಸಮೃದ್ಧಿಯನ್ನು ಸಾಧಿಸಿದಂಥ ಇಂಥ ಸಮಾಜದಲ್ಲಿ ವೈಚಾರಿಕತೆ ಅಥವಾ ವೈಚಾರಿಕ ವಿದ್ಯೆ ಹರಡಿ ವಿಜ್ಞಾನವು ಪ್ರಗತಿ ಹೊಂದಿದಂತೆಲ್ಲ ಯಂತ್ರ ಕುಶಲತೆಯೂ ಕೂಡ ಬೆಳೆದು ಕೈಗಾರಿಕಾ ಕ್ರಾಂತಿಗೆ ಎಡೆಮಾಡಿಕೊಟ್ಟಿತು ಎನ್ನುವುದನ್ನು ಅವರು ಸೂಚಿಸ್ತಾರೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯಾಗುವುದಕ್ಕೆ ಹಲವಾರು ಕಾರಣಗಳಿವೆ. ಪುರಾತನ ಕಾಲದಿಂದಲೂ ಕೂಡ ಭಾರತ ಆಧ್ಯಾತ್ಮಿಕ ಮತ್ತು ಪಾರಮಾರ್ಥಿಕ ಮನೋಭಾವಕ್ಕೆ ಮಹತ್ವ ನೀಡಿದೆ. ಹೊನ್ನು ಮಣ್ಣು ಮತ್ತು ಭೌತಿಕ ವಸ್ತುಗಳ ಎಲ್ಲವೂ ಕೂಡ ಮನುಷ್ಯರನ್ನು ಮಾಯಾಜಾಲಕ್ಕೆ ತಿರುಗಿಸುತ್ತವೆ ಎನ್ನುವ ಅಂಶವನ್ನು ಆಧರಿಸಿ ಇವರು ಆರ್ಥಿಕತೆಯ ಬಗ್ಗೆ ಒಲವನ್ನು ತೋರಿಸಿದೆ ವೈರಾಗ್ಯ ಭಾವನೆಯನ್ನು ಮೂಡಿಸಿಕೊಂಡಿದ್ದರೆಂದರೆ ಬಹುಶಃ ಅವರು ಅಥವಾ ನಾವು ಭಾರತೀಯರಾದಂಥ ನಾವು ಹೆಚ್ಚು ಪ್ರಗತಿಯನ್ನು ಕಂಡುಕೊಳ್ಳೋದಕ್ಕೆ ಆಗಿಲ್ಲ ಇದುವರೆಗೂ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ವೈಚಾರಿಕತೆಗೆ ಬದಲಾಗಿ ಆತ್ಮಜ್ಞಾನದ ಮಹತ್ವವನ್ನು ಕೊಟ್ಟಿರೋದರಿಂದಲೇ ಪ್ರಾಪಂಚಿಕ ಕೆಲಸದಲ್ಲಿ ನಿರಂತರವಾಗಿ ದೇವರ ಪೂಜೆ, ಪುನಸ್ಕಾರ, ಕ್ರಿಯಾವಿಧಿ, ಕಾಡಿಗೆ ಹೋಗಿ ತಪಸ್ಸು ಮಾಡುವುದು ಮುಂತಾದವುಗಳನ್ನು ಪವಿತ್ರ ಕಾರ್ಯಗಳು ಅಂತ ಹೇಳಿ ನಾವು ಪರಿಗಣಿಸಿದ್ದೇವೆ. ಆದರೆ
ಆರ್ಥಿಕತೆಯನ್ನು ಸದೃಢಪಡಿಸ್ಕೊಳ್ಳೋದಕ್ಕೆ ವೈಚಾರಿಕ ಚಿಂತನೆಯನ್ನು ಆಧರಿಸಿ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಂಡು ನಾವು ಸಾಧನೆಯನ್ನು ಸಾಧಿಸಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ಹಿಂದಿನಿಂದ ಮಾಡಿಲ್ಲ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಕೃಷ್ಣ ಬೋಧಿಸಿದರು ಕರ್ಮಯೋಗವನ್ನು, ಕೆಲಸವನ್ನು ಮಾಡೋದನ್ನು ಮಾಡಿ ಫಲಾಫಲಗಳನ್ನು ದೇವರಿಗೆ ಬಿಡಿ ಅಂತ ಹೇಳಿದರು. ಫಲಾಫಲಗಳನ್ನು ದೇವರಿಗೆ ಬಿಡಿ ಅಂತ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ವರ್ಣ ವ್ಯವಸ್ಥೆಯನ್ನು ನಮ್ಮ ಸಮಾಜದಲ್ಲಿ ಕಂಡಿದ್ದರಿಂದ ಇಂತಿಂಥವರೇ ವರ್ಣದವರು ವರ್ಗದವರು ಇಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ಕೊತಾ ಹೋಗಿದ್ದರಿಂದ ಬಹುಶಃ ನಮ್ಮಲ್ಲಿ ಕೈಗಾರೀಕರಣಕ್ಕೆ ಹಿಂದಿನ ಕಾಲದಲ್ಲಿದ್ದರೂ ಒತ್ತು ಕೊಡದೇ ಇದ್ದರಿಂದನೇ ಬಹುಶಃ ಬಂಡವಾಳಶಾಹಿ ವ್ಯವಸ್ಥೆ ಅಂತಕ್ಕಂಥದ್ದು ಉಂಟಾಗದೆ ಹಿಂದುಳಿತು. ಈಗಲೂ ಕೂಡ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಮುಂದುವರಿತಿರತಕ್ಕಂಥ ರಾಷ್ಟ್ರ ಅನಿಸ್ಕೊಳ್ತಾ ಇದೆಯೇ ಹೊರತು ಮುಂದುವರೆದಂಥ ರಾಷ್ಟ್ರ ಅಂತ ಅನಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಚೀನಾದಲ್ಲಿ ಮೈ ಡಿಯರ್ ವಿದ್ಯಾರ್ಥಿ ಮಿತ್ರರೇ, ಕನ್ಫ್ಯೂಷಿಯಸ್ ಅಂತಕ್ಕಂಥವರು ಕೂಡ ವಿದ್ಯೆಯನ್ನು ಕಲಿತವರು ಮೈಮುರಿದು ಕೆಲಸ ಮಾಡಿದರೆ ಅಂತಸ್ತಿಗೆ ಕಡಿಮೆ ಅಂತಕ್ಕಂಥ ಭಾವವನ್ನು ಬೆಳೆಸಿಕೊಂಡಂಥವರಾಗಿದ್ದರು. ವೃತ್ತಿಗಳನ್ನು ಮೇಲು ಕೀಳು ಎಂದು ವರ್ಗೀಕರಣ ಮಾಡಲಾಗಿತ್ತು. ಜಪ ತಪ ಮಾಡುವುದು ಕೃಷಿ ಕೆಲಸಕ್ಕಿಂತ ಮೇಲು ಎಂಬ ಭಾವನೆ ಆಳವಾಗಿ ಬೇರೂರಿತ್ತು. ಆದ್ದರಿಂದಲೇ ಅಂದು ಚೀನಾ ಬೆಳವಣಿಗೆ ಹೊಂದಿದ್ದಿಲ್ಲ, ಆದರೆ ಇಂದು ಪ್ರಪಂಚವನ್ನೇ ನಾಶ ಮಾಡಲು ಹೊರಟಿದೆ ಅಂತಕ್ಕಂಥದ್ದನ್ನ ಇವತ್ತು ನೀವು ಕರೋನಾ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀರಾ. ಇದೆಲ್ಲ ಬೆಳವಣಿಗೆ ಇದೊಂದು ಅಪ್ರಸ್ತುತ ಅಂತ ಅನಿಸಿದರೂ ಕೂಡ ಇಲ್ಲಿ ಒಂದೆರಡು ಮಾತನ್ನು ಹೇಳೋದು ಅನಿವಾರ್ಯ. ವಿದ್ಯಾರ್ಥಿಗಳೇ, ನೀವೆಲ್ಲ ಇವತ್ತು ಸಂಕಷ್ಟಕ್ಕೆ ಸಿಲುಕಿರೋದು ಈ ಕರೋನಾದ ಮೂಲಕ. ಅದು ಯಾರೋ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಅದನ್ನೇನು ಖಚಿತ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಚೀನಾದಿಂದಲೇ ಇದು ಬಂದಿದೆ, ಮಾನವ ನಿರ್ಮಿತವಾಗಿರೋದು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದನ್ನು ನಾವು ಅವರೇ ನಿರ್ಮಿಸಿ ಜಗತ್ತನ್ನು ತಾವೇ ಆಳಬೇಕು ಅಂತಕ್ಕಂಥ ಪ್ರವೃತ್ತಿಯನ್ನು ಮನಗಂಡಿದ್ದಾರೆ ಅಥವಾ ಮನಸ್ಸು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ಗೊತ್ತಿಲ್ಲ ಮೈ ಡಿಯರ್ಸ್. ಆದರೆ ಭಾರತ ಮತ್ತು ಚೀನಾದ ಬಗ್ಗೆ ಮಾತಾಡುವಾಗ ಈ ಧರ್ಮಕ್ಕೆ ಬೆಲೆ ಕೊಟ್ಟರು, ಬಂಡವಾಳಶಾಹಿ ವ್ಯವಸ್ಥೆಗೆ ಬೆಲೆ ಕೊಡಲಿಲ್ಲ ಅಂತಕ್ಕಂಥದ್ದನ್ನ ಅಂದು ಆಗಿದ್ದನ್ನು ಅವರು ನೆನೆಸ್ಕೊಂಡು ಹೇಳಿದ್ದಾರೆ. ಸೊ ಪ್ರೊಟೆಸ್ಟೆಂಟ್ ಧರ್ಮದ ಸತ್ವಕ್ಕೆ ಆಧುನಿಕ ಬಂಡವಾಳಶಾಹಿ ಸ್ಫೂರ್ತಿಗೆ ಇರುವ ಹೋಲಿಕೆಗಳೇನು ಎನ್ನುವುದರ ಬಗ್ಗೆ ವೆಬರ್ ಈ ಕೆಳಕಂಡಂತೆ ಅಭಿಪ್ರಾಯಪಡ್ತಾರೆ. 1. ಆಧ್ಯಾತ್ಮಿಕ ಕ್ರಿಯೆಯಿಂದ ಪ್ರಾಪಂಚಿಕದತ್ತ ಸಾಗುವುದು. ವೆರಿ ಸಿಂಪಲ್. ಆಧ್ಯಾತ್ಮಿಕ ಕ್ರಿಯೆಗಳಿಂದ ಪ್ರಾಪಂಚಿಕ ಜೀವನದತ್ತ ಸಾಗುವುದು. ಅವ್ರ ಪ್ರಕಾರ ಹೇಳ್ತಾರೆ, ಈ ಜಗತ್ತನ್ನು ಸೃಷ್ಟಿಸಿದವರು ದೇವರು. ಚಿಂತನೆಗಿಂತ ಮಾನವರ ಚಿಂತನೆ ದೇವರು ಹೆಚ್ಚಿನದಾದಂಥ ಚಿಂತನಾ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು, ಮಾನವರು ಕಡಿಮೆ ವಿಚಾರ ಶಕ್ತಿಯನ್ನು ಹೊಂದಿರುವಂಥವರು. ಈ ಭಾವನೆ ಮೂಡಿದ್ದರಿಂದನೇ ವೈಜ್ಞಾನಿಕ ಸಂಶೋಧನೆ ಮತ್ತು ಬೆಳವಣಿಗೆಗಳಲ್ಲಿ ಸಾಮ್ಯತೆಯನ್ನು ಕಾಣ್ಬೋದು ಅಂತ ಅವರು ಹೇಳಿದರು. ಸೊ ದೇವರು ಕೂಡ ವೈಚಾರಿಕ ಚಿಂತನೆಯನ್ನು ಪ್ರಚೋದಿಸ್ತಾನೆ, ಪ್ಲಸ್ ನಾವು ಕೂಡ ವೈಚಾರಿಕ ಚಿಂತನೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ, ಹೊಂದಿದ್ದೇವೆ ಅನ್ನೋದನ್ನು ಹೇಳುವುದರಿಂದ ಈ ಎರಡು ಅಂಶಗಳ ಮಧ್ಯೆ ಹೊಂದಾಣಿಕೆ ಇದೆ ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ಎರಡನೇದಾಗಿ ವೃತ್ತಿಯ ಬಗ್ಗೆ ಹೊಂದಿರುವ ಭಾವನೆಗಳು. ವೃತ್ತಿಯು ಪವಿತ್ರವಾದದ್ದು, ಅದರಿಂದ ದೇವರ ಒಲಿಯುತ್ತಾನೆ, ಅದು ಸಾಹಸ ಉದ್ಯಮವನ್ನು ಪ್ರೋತ್ಸಾಹಿಸುತ್ತದೆ. ಆದ್ದರಿಂದ ವೃತ್ತಿಯು ಪವಿತ್ರವಾದದೆಂದು ಪ್ರೊಟೆಸ್ಟೆಂಟ್ ನೀತಿ ಪ್ರಸ್ತುತಪಡಿಸುತ್ತದೆ. ಮೂರನೇದಾಗಿ ಉದ್ಯೋಗದ ಕಲ್ಪನೆ. ಮನುಷ್ಯನು ತನ್ನ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸುವಾಗ, ಮೋಕ್ಷ ಸಾಧನೆಗೆ ಕೈಗೊಳ್ಳುವಾಗ ಅವನು ಕಾಯಕದಲ್ಲಿ ತೊಡಗತಕ್ಕಂಥದ್ದು, ಉದ್ಯೋಗದಲ್ಲಿ ತೊಡತಕ್ಕಂಥದ್ದು ಅನಿವಾರ್ಯ ಆಗಿದೆ ಅಂತಕ್ಕಂಥದ್ದನ್ನ ಈ ತತ್ವವು ಪ್ರತಿಪಾದಿಸುತ್ತದೆ. ನಾಲ್ಕನೇದಾಗಿ ಕಲಿಕೆಗೆ ಪ್ರೋತ್ಸಾಹ ನೀಡುವುದು. ಪ್ರೊಟೆಸ್ಟೆಂಟ್ ಸಂಹಿತೆಯ ಶಿಕ್ಷಣವು ಕಲಿಕೆಗೆ ಪ್ರೋತ್ಸಾಹ ನೀಡುತ್ತದೆ. ಶಿಕ್ಷಣದಿಂದ ಅಭಿವೃದ್ಧಿ ಮಾತ್ರ ಅಲ್ಲದೆ ಪ್ರಜೆಗಳನ್ನು ನಾವು ನುರಿತವರನ್ನಾಗಿ ಅಥವಾ ಅರಿತವರನ್ನಾಗಿ ಮಾಡ್ಬೋದು ಅಂತ ಹೇಳಿ ಅದು ಹೇಳುತ್ತೆ.
ಐದನೇದಾಗಿ ಮದ್ಯಪಾನ ನಿಷೇಧ. ಪ್ರೊಟೆಸ್ಟೆಂಟ್ ನೀತಿಯ ಪ್ರಕಾರ ಮದ್ಯ ಸೇವನೆ ಅಂತಕ್ಕಂಥದ್ದು ನಿಷಿದ್ಧ. ಮದ್ಯ ಸೇವಿಸುವುದು ಪಾಪಕರವೆಂದು ಪ್ರೊಟೆಸ್ಟೆಂಟ್ ಧರ್ಮ ಹೇಳುತ್ತದೆ. ಅಂತಲೇ ಕ್ಯಾಥೋಲಿಕ್ ಧರ್ಮದವರು ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತೇಳಿ ಚಳುವಳಿ ನಡೆಸಿದರು ಎನ್ನುವುಗಳು ನಡೆಸಿದರು ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲ ಹೆಚ್ಚಿನದಾಗಿ. ಆದರೆ ಅವರು ಪ್ರೊಟೆಸ್ಟೆಂಟ್ ಧರ್ಮದವರು ಮದ್ಯಪಾನ ನಿಷೇಧ ಚಳವಳಿಗೆ ಪ್ರಯತ್ನಿಸಿದರು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಆರನೇದಾಗಿ ರಜಾ ದಿನಗಳನ್ನು ತಿರಸ್ಕರಿಸುವುದು. ಪ್ರೊಟೆಸ್ಟೆಂಟ್ ಸಮಿತಿಯ ಪ್ರಕಾರ ಕಾರ್ಮಿಕರು ಕಾರ್ಖಾನೆಗಳನ್ನು, ವ್ಯಾಪಾರ ವಹಿವಾಟುಗಳನ್ನು ವರ್ಷವಿಡೀ ಮಾಡಬೇಕು. ಇದರಿಂದಾಗಿ ಸಂಪೂರ್ಣವಾಗಿ ಬಂಡವಾಳವನ್ನು ಉಪಯೋಗಿಸಿದಂತಾಗುತ್ತೆ. ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದರಿಂದ ತೊಡಗಿಸಿಕೊಳ್ಳುವುದರ ಅವಶ್ಯಕತೆ ಇರುವುದರಿಂದ ಉತ್ಪತ್ತಿ ಅಧಿಕವಾಗುತ್ತದೆ. ಆದ್ದರಿಂದ ರಜಾ ದಿನಗಳನ್ನು ನಾವು ಪ್ರೋತ್ಸಾಹಿಸಬಾರದು ಅಂತಕ್ಕಂಥ ಅಂಶವನ್ನು ಕ್ಯಾಥೋಲಿಕ್ ಧರ್ಮ ಪ್ರತಿಪಾದಿಸ್ತದೆ. ಹೀಗೆ ದೇವರನ್ನು ಆಧರಿಸಲು ಮಾನವರಿಗೆ ಸಮಯ ಬೇಕು. ಆದ್ದರಿಂದ ಅಂಥದಕ್ಕೆ ವಿಶ್ರಾಂತಿಯ ದಿನ ದೇವರನ್ನು ಆರಾಧಿಸಲಿಕ್ಕೆ ಪ್ರಯತ್ನಿಸಬಹುದು ಅಂತಕ್ಕಂಥದ್ದನ್ನ ನಾವು ಈ ವಿಚಾರದಲ್ಲಿ ಈ ಒಂದು ಸಿದ್ಧಾಂತದಲ್ಲಿ ಪ್ರಸ್ತುತಪಡಿಸುತ್ತೇವೆ ಎಂದು ವೆಬರ್ ಅಭಿಪ್ರಾಯಪಡ್ತಾರೆ. ಸಾಲ ಮತ್ತು ಬಡ್ಡಿಗಳ ಕುರಿತಾದಂಥ ವಿಚಾರ 7ನೇ ಅಂಶ. ಪ್ರೊಟೆಸ್ಟೆಂಟ್ ನೀತಿಯ ಪ್ರಕಾರ ಸಾಲ ಕೊಡುವುದು ತಪ್ಪಲ್ಲ. ಸಾಲ ಕೊಡುವುದರಿಂದ ಬರ್ತಕ್ಕಂಥ ಬಡ್ಡಿಯ ಮೂಲಕ ನಾವು ಬಂಡವಾಳವನ್ನು ಹೂಡಿ ನಮ್ಮ ಆರ್ಥಿಕ ಪ್ರಗತಿಯನ್ನು ಕಂಡುಕೊಳ್ಬೋದು ಅಂತಕ್ಕಂತಹದನ್ನು ಅವರು ಕಂಡುಕೊಂಡಿದ್ದಾರೆ. ಆದ್ದರಿಂದ ಸಾಲ ಮತ್ತು ಬಡ್ಡಿ ಕುರಿತಾದಂಥ ವಿಚಾರದಲ್ಲಿ ಅದು ಪ್ರೊಟೆಸ್ಟೆಂಟ್ ಧರ್ಮಕ್ಕೆ ವಿರೋಧಿಯಲ್ಲ, ಆರ್ಥಿಕ ಸಂಘಟನೆಗೆ, ಆರ್ಥಿಕ ವೃದ್ಧಿಗೆ ಇದು ಅನುಕೂಲಕರವಾಗಿದೆ ಎನ್ನುವುದನ್ನು ಅಭಿಪ್ರಾಯಪಡುತ್ತದೆ ಎಂದು ಹೇಳಿದ್ದಾರೆ. ವೈರಾಗ್ಯದ ತತ್ವ 8ನೇದಾಗಿ ಪ್ರಾಪಂಚಿಕ ವೈಭೋಗದಿಂದ ದೂರವಿರಬೇಕು. ಜೀವನದ ಭೋಗಕ್ಕಾಗಿ ಆಸ್ತಿ ಐಶ್ವರ್ಯವನ್ನು ವಿನಿಯೋಗಿಸಬಾರದು. ದುಡಿಮೆಯಿಂದ ಬರುವಂತಹ ಲಾಭವನ್ನು ಸಂತೋಷಕ್ಕಾಗಿ ಬಳಸಬಾರದು. ಲಾಭವನ್ನು ಕ್ರೋಢೀಕರಿಸಿ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವುದು ಪ್ರೊಟೆಸ್ಟೆಂಟ್ ನೀತಿಯ ಸಂಹಿತೆ ಆಗಿದೆ ಎಂದು ಅವರು ತಿಳಿಸುತ್ತಾರೆ. ಒಟ್ಟಾರೆ ಮೈ ಡಿಯರ್ಸ್, ಈ ಎಲ್ಲ ಅಂಶಗಳಿಂದ ತಿಳಿದು ಬರುವುದು ಏನೆಂದರೆ, ಪ್ರೊಟೆಸ್ಟೆಂಟ್ ಧರ್ಮವು ಉದಾತ್ತವಾದಂಥ ತತ್ವಗಳನ್ನು ಹೊಂದಿದ್ದು ಭೌತಿಕ ವಿಚಾರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತದೆ. ವ್ಯಕ್ತಿ ಮತ್ತು ಸಮೂಹಗಳ ತಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಉತ್ತಮಪಡಿಸಿಕೊಳ್ಳಲು ತಿಳಿಸುತ್ತವೆ. ಒಟ್ಟಾರೆಯಾಗಿ ಪ್ರೊಟೆಸ್ಟೆಂಟ್ ಧರ್ಮವು ಯಾವುದೇ ತತ್ವ, ಸಿದ್ಧಾಂತ, ಅದೃಷ್ಟವಾದಗಳಿಗೆ ಮಹತ್ವವನ್ನು ನೀಡದೆ ಸ್ಪರ್ಧೆ, ಶೇಖರಣೆ, ದುಡಿಯುವ ಪ್ರವೃತ್ತಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ ಎಂಬುದಾಗಿ ಈ ಸಿದ್ಧಾಂತವು ಪ್ರತಿಪಾದಿಸುತ್ತದೆ. ಇಷ್ಟು ಅವರ ಅಭಿಪ್ರಾಯ. ಈ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಲವಾರು ಪುಸ್ತಕಗಳನ್ನು ಅಭ್ಯಾಸ ಮಾಡಿ ನೀವು ಈ ಸಿದ್ಧಾಂತವನ್ನು ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ ಈ ಕ್ಲಾಸ್ಗೆ ವಿದಾಯ ಆಡ್ತೀನಿ. ಆಲ್ ದಿ ಬೆಸ್ಟ್.